ನಮ್ಮ ಕರ್ನಾಟಕಾದ್ಯಂತ ಈ SIR ಪರಿಷ್ಕರಣೆ ಸಿಕ್ಕಾಪಟ್ಟೆ ಜೋರಾಗಿ ನಡೆದು ಸಕ್ಸಸ್ಫುಲ್ ಆಗಿದೆ. ಈಗಾಗಲೇ SIR ಪಟ್ಟಿಯನ್ನ ಅಂದ್ರೆ ಮತದಾರರ ಪಟ್ಟಿಯನ್ನ ಕೂಡ ಬಿಡುಗಡೆ ಮಾಡಿದೆ ಅಂಡ್ ಯಾರ್ಯಾರ ಹೆಸರು ಡಿಲೀಟ್ ಆಗಿದೆ ಅನ್ನೋ ಒಂದು ಪಟ್ಟಿಯನ್ನ ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ. ಅಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಈ SIR ಪರಿಷ್ಕರಣೆ ಹೇಗಾಯ್ತು ಅನ್ನೋ ಒಂದು ಪ್ರಾಸೆಸ್ ನಮ್ಮೆಲ್ರಿಗೂ ಗೊತ್ತಿರುವಂತದ್ದೇ. ಬೂತ್ ಲೆವೆಲ್ ಆಫೀಸರ್ಸ್ ಪ್ರತಿಯೊಬ್ಬರ ಮನೆಗೆ ಭೇಟಿ ನೀಡಿ ಎಮ್ಯುನರೇಷನ್ ಅನ್ನ ಕೊಟ್ಟು ಅದನ್ನ ಫಿಲ್ಅಪ್ ಮಾಡ್ಕೊಂಡು ಕೂಡ ಬಂದಿದ್ದಾರೆ. ಯಾರೆಲ್ಲ ಮನೇಲಿಲ್ಲ ಅದನ್ನ ನೋಟ್ ಮಾಡಿಕೊಂಡು ಮತ್ತೆ ಆ ಮನೆಗೆ ಭೇಟಿ ನೀಡುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಇನ್ನೂ ಕೆಲವು ಕಡೆ ಸಾರ್ವಜನಿಕ ಸ್ಥಳಗಳಲ್ಲಿ ಈ SIR ಪರಿಷ್ಕರಣೆ ನಡೆದಿದೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಮಂದಿರದಲ್ಲಿ, ಮಸೀದಿಗಳಲ್ಲಿ, ಕಲ್ಯಾಣ ಮಂಟಪಗಳಲ್ಲಿ, ಗ್ರಾಮ ಪಂಚಾಯಿತಿಯಲ್ಲಿ ಹೀಗೆ ಕೆಲವೊಂದು ಭಾಗಗಳಲ್ಲಿ ಈ SIR ಪರಿಷ್ಕರಣೆಯನ್ನ ತುಂಬಾ ಜೋರಾಗಿ ಮಾಡಿದ್ದಾರೆ. ಎಮ್ಯುನರೇಷನ್ ಫಾರ್ಮ್ ಅನ್ನ ಕೊಟ್ಟು ಅದನ್ನ ಫಿಲ್ಅಪ್ ಮಾಡಿಸ್ಕೊಂಡು ವಾಪಸ್ ಪಡೆದಿದ್ದಾರೆ. ಅಂಡ್ ಈಗ ಒಂದು ಫೈನಲ್ ಪಟ್ಟಿ ಕೂಡ ಬಿಡುಗಡೆ ಆಗಿದೆ. ಸೊ ಈ ಫೈನಲ್ ಪಟ್ಟಿ ಬಿಡುಗಡೆ ಆಗಿದೆಯಲ್ಲ, ಅದರಲ್ಲಿ 65 ಲಕ್ಷ ವೋಟರ್ಸ್ ಅನ್ನ ಈಗಾಗಲೇ SIR ಕೈ ಬಿಟ್ಟಿದೆ. ಯಾಕೆ ಈ SIR ಪರಿಷ್ಕರಣೆ ಆಗಿದೆ ನಮ್ಗೆಲ್ರಿಗೂ ಗೊತ್ತಿರುವಂತಹ ವಿಚಾರ. ಏನಕ್ಕೆ ಅಂತ ಹೇಳಿ ಕೆಲವೊಬ್ರು 2-2-3-3 ಕಡೆ ವೋಟ್ ಐಡಿಯನ್ನ ಇಟ್ಕೊಂಡಿದ್ರು, 2-2-3-3 ಕಡೆ ವೋಟ್ಗಳನ್ನ ಮಾಡ್ತಾ ಇದ್ರು. ಸೊ ಇದನ್ನೆಲ್ಲ ತಡೆಗಟ್ಟಬೇಕು. ಹಾಗೆ ಹೊಸಬರ ಹೆಸರನ್ನ ಯಾರೆಲ್ಲ 18 ವರ್ಷ ತುಂಬಿದಾರಲ್ಲ ಅವರ ಹೆಸರನ್ನ ಮತದಾರರ ಪಟ್ಟಿಗೆ ಜಾಯಿನ್ ಮಾಡಬೇಕು. ಹಾಗೆ ಕೆಲವೊಬ್ರು ಪ್ರಾಣವನ್ನ ಕಳ್ಕೊಂಡಿರ್ತಾರೆ, ಅಂಥವ್ರನ್ನ ಈ ವೋಟರ್ ಲಿಸ್ಟ್ ಐಡಿಯಿಂದ ಕೈ ಬಿಡಬೇಕು. ಈ ರೀತಿಯಾದಂತಹ ಕೆಲವೊಂದು ಮಾನದಂಡಗಳನ್ನ ಇಟ್ಕೊಂಡು SIR ಪರಿಷ್ಕರಣೆಯನ್ನ ಮಾಡ್ತಾರೆ. ಸೊ ಯಾಕೆ ಈ ವಿಚಾರವನ್ನ ಹೇಳ್ತಿದ್ದೀನಿ ಅಂತ ನೀವು ಕೇಳೋದಾದ್ರೆ, ಪ್ರಕಾಶ್ ರೈ ಅವರ ಹೆಸರು ಕೂಡ ಮತದಾರರ ಪಟ್ಟಿಯಿಂದ ಕೈ ಬಿಡಲಾಗಿದೆ. 65 ಲಕ್ಷ ಜನದ ಹೆಸರೇನು ವೋಟರ್ ಲಿಸ್ಟ್ ಐಡಿಯಿಂದ ಡಿಲೀಟ್ ಆಗಿದೆಯಲ್ಲ, ಅದರಲ್ಲಿ ಪ್ರಕಾಶ್ ರೈ ಅವರ ಹೆಸರು ಕೂಡ ಇದೆ. ಅದನ್ನ ಅವರೇ ಖುದ್ದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದಾರೆ. ಅವರ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ನಲ್ಲಿ ಒಂದು ವಿಡಿಯೋ ಮಾಡೋದ್ರ ಮುಖಾಂತರ ಹಾಕೊಂಡಿದ್ದಾರೆ. Dear friends, Sathiyo, I want to share a joke with you. I am one of the 65 lakh voters whose vote right has been deleted from Bangalore constituency after SIR. Nice joke, no? I was born in this constituency. I lived in this constituency. I had my schooling, college, theatre. And for your kind information, I was an MP candidate of this constituency too. Well, the joke is nice. Game on. Let me see what is the process I have to go through. क्या कागज दिखाना पड़ेगा to get back my voter ID. Well, game on. But one little word. My friend, you can use your powers to deny few of the citizens the right to vote who may not elect you. But can you stop us, my dear friend, from our power or bringing you down? Just asking. Bye. ಅಂಡ್ ಅದರಲ್ಲಿ ತುಂಬಾ ಸರ್ಕ್ಯಾಸ್ಟಿಕ್ ಆಗಿ ಹೇಳಿದ್ದಾರೆ ಅಂತ ನನಗನ್ನಿಸ್ತು. ಫ್ರಾನ್ಸ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಬೆಳೆದಿದ್ದು ಬೆಂಗಳೂರು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ, ಹುಟ್ಟಿದ್ದು ಬೆಂಗಳೂರು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ, ನಾನು ಓದಿದ್ದು ಹಾಗೆ ನನ್ನ ನಟನೆಯನ್ನ ಶುರು ಮಾಡಿದ್ದು, ನನ್ನ ಥಿಯೇಟರ್ನ ಅಭ್ಯಾಸ ಮಾಡಿದ್ದು ಕೂಡ ನಾನು ಬೆಂಗಳೂರು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲೇನೆ. ನಾನು ಇಲ್ಲೇ ವೋಟನ್ನು ಕೂಡ ಹಾಕಿದ್ದೆ. ಆದರೆ ಇವತ್ತು ನನ್ನನ್ನು ವೋಟರ್ ಲಿಸ್ಟ್ ಐಡಿಯಿಂದ ಡಿಲೀಟ್ ಮಾಡಲಾಗಿದೆ. ಇದು ಒಂಥರ ಜೋಕ್ ಅನ್ನಿಸ್ತಾ ಇಲ್ವಾ ಅಂತ ಹೇಳಿ ತುಂಬ ಸರ್ಕ್ಯಾಸ್ಟಿಕ್ ಆಗಿ ಒಂದು ವಿಡಿಯೋನ ಮಾಡಿದ್ದಾರೆ. ನಾನು ನಿಮ್ಗೊಂದು ಜೋಕ್ ಹೇಳ್ತೀನಿ ಅನ್ನೋ ವಿಚಾರವಾಗೇನೆ ಅವರು ವಿಡಿಯೋವನ್ನು ಕೂಡ ಸ್ಟಾರ್ಟ್ ಮಾಡಿರೋ ಅಂಥದ್ದು. ಇನ್ನು ಪ್ರಕಾಶ್ ರೈ ಅವರ ಹೆಸರು ಯಾಕೆ ಡಿಲೀಟ್ ಆಯಿತು? ಹೌದು, ಅವ್ರು ಹುಟ್ಟಿದ್ದು, ಬೆಳೆದಿದ್ದು, ಓದಿದ್ದು, ಥಿಯೇಟರ್ನ ಸ್ಟಾರ್ಟ್ ಮಾಡಿದ್ದು, ಆ್ಯಕ್ಟಿಂಗ್ ಕೆರಿಯರ್ನ ಸ್ಟಾರ್ಟ್ ಮಾಡಿದ್ದು ಪ್ರತಿಯೊಂದೂ ನಮ್ಮ ಬೆಂಗಳೂರಿನಲ್ಲೇ, ನಮ್ಮ ಕರ್ನಾಟಕದಲ್ಲೇ ಅಂತಿರಬೇಕಾದ್ರೆ ಯಾಕೆ ಡಿಲೀಟ್ ಮಾಡಿದ್ರು ಅನ್ನೋ ಸಾಮಾನ್ಯ ಪ್ರಶ್ನೆ ಎಲ್ರಿಗೂ ಕಾಡ್ತಾ ಹೋಗುತ್ತೆ. ಆದರೆ ವಿಚಾರ ಏನಪ್ಪ ಅಂದರೆ 2019ರಲ್ಲಿ ಇವ್ರ ಮೇಲೆ ಪ್ರಕರಣ ದಾಖಲಾಗತ್ತೆ. ಆ್ಯಂಡ್ ಇವರು MP ಎಲೆಕ್ಷನ್ಗೂ ಕೂಡ ನಿಂತಿದ್ರು. ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಏನಪ್ಪ ಅಂತ ಹೇಳಿದ್ರೆ,
ಇವ್ರ ಮೇಲೆ 2019ರಲ್ಲಿ ಒಂದು ಪ್ರಕರಣ ದಾಖಲಾಗತ್ತೆ. ಏನು ಅಂತ ಹೇಳಿದ್ರೆ ಇವರು 2ರಿಂದ 3 ಕಡೆ ವೋಟರ್ ಐಡಿಯನ್ನ ಇಟ್ಕೊಂಡಿದ್ದಾರೆ ಅಂತ. ಮೊದಲನೇದಾಗಿ ಬೆಂಗಳೂರಿನಲ್ಲಿ ಶಾಂತಿನಗರದಲ್ಲಿ ವೋಟಿಂಗ್ ಮಾಡುವಂತಹ ಎಬಿಲಿಟಿಯನ್ನ ಹೊಂದಿದ್ರೆ, ಚೆನ್ನೈನಲ್ಲಿ ಕೂಡ ವೋಟ್ ಮಾಡುವಂತಹ ವೋಟರ್ ಐಡಿಯನ್ನ ಇಟ್ಕೊಂಡಿದ್ರು, ಅಂದ್ರೆ ಎಬಿಲಿಟಿಯನ್ನ ಹೊಂದಿದ್ರು. ಅದರ ಜೊತೆಗೆ ತೆಲಂಗಾಣ ಅಲ್ಲೂ ಕೂಡ ಇವರು ವೋಟನ್ನ ಮಾಡುವಂತಹ ಹಕ್ಕನ್ನ ಪಡ್ಕೊಂಡಿದ್ರು. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರೋದೇನಪ್ಪಾ ಅಂತ ಹೇಳಿದ್ರೆ, ಪ್ರಕಾಶ್ ರೈ ಅವರು ಎಲ್ಲಾ ಭಾಷೆಯಲ್ಲೂ ಕೂಡ ಸಕ್ರಿಯರಾಗಿರುವಂತಹ ನಟ. ಅಂಡ್ ಇವರು ಬಾಲಿವುಡ್ನಲ್ಲಿ, ಟಾಲಿವುಡ್ನಲ್ಲಿ, ಕಾಲಿವುಡ್ನಲ್ಲಿ, ಮಾಲಿವುಡ್ನಲ್ಲಿ ಎಲ್ಲಾ ಭಾಷೆಗಳಲ್ಲೂ ಕೂಡ ಇವರು ಆಕ್ಟಿಂಗ್ ಮುಖಾಂತರ ಜನರಕ್ಕೆ ಪರಿಚಿತರಾಗಿದ್ದಾರೆ. ಅಂಡ್ ಸಾಕಷ್ಟು ಬಾರಿ ಪೊಲಿಟಿಕಲಿ ಇವರು ಕಾಂಟ್ರವರ್ಸಿಯನ್ನ ಮಾಡ್ಕೊಳ್ತಾನೆ ಇರ್ತಾರೆ. ಅದನ್ನ ಪಕ್ಕಕ್ಕಿಡೋದಾದ್ರೆ ಇವರು 3 ಕಡೆ ವೋಟರ್ ಐಡಿಯನ್ನ ಹೊಂದಿದ್ರು, ವೋಟ್ ಮಾಡುವಂತಹ ಎಬಿಲಿಟಿಯನ್ನ ಹೊಂದಿದ್ರು ಅಂತ ಹೇಳಿ ಈ ಹಿಂದೆ 2019ರಲ್ಲೇನೆ ಇವ್ರ ಮೇಲೆ ಒಂದು ಪ್ರಕರಣ ಕೂಡ, ಅಂದ್ರೆ ಒಂದು ಕೇಸ್ ಕೂಡ ದಾಖಲಾಗಿತ್ತು. ಸೊ ಈ ಸಮಯದಲ್ಲಿ ಅದ್ರ ವಿಚಾರಣೆ ಕೂಡ ಈಗ ನಡೀತಾ ಇದೆ. ಅಂಡ್ 2025ರಲ್ಲಿ ಇವ್ರಿಗೆ ನ್ಯಾಯಾಲಯಕ್ಕೆ ಗೈರಾಗಿದ್ರು ಅಂತ ಹೇಳ್ಬಿಟ್ಟು ವಾರೆಂಟ್ ಅನ್ನ ಕೂಡ ಹೊರಡಿಸ್ತಾರೆ. ಅಂದ್ರೆ ಈ ಪ್ರಕರಣಕ್ಕೆ ಅವರು ಬರ್ತಾ ಇಲ್ಲ, ಗೈರಾಗ್ತಾ ಇದ್ದಾರೆ ಅಂತ ಹೇಳಿ ವಾರೆಂಟ್ ಅನ್ನ 2025ರಲ್ಲಿ ಹೊರಡಿಸ್ತಾರೆ. ಆದ್ರೆ ಜುಲೈ 10, 2026ನೇ ತಾರೀಕು ಷರತ್ತುಬದ್ಧ ಜಾಮೀನನ್ನ ನಟ ಪ್ರಕಾಶ್ ರೈ ಅವರು ಪಡ್ಕೊಳ್ತಾರೆ. ಸೊ ಇನ್ನೂ ಈ ವಿಚಾರಣೆ ಕೋರ್ಟ್ನಲ್ಲಿ ನಡೀತಾ ಇದೆ. ಅಂಡ್ ಯಾಕೆ SIR ಪರಿಷ್ಕರಣೆ ಮಾಡ್ತಾರೆ ಅಂತ ನಾನು ನಿಮ್ಗೆ ಈ ಹಿಂದೆನೆ ಹೇಳಿದೆ. ಬಿಕಾಸ್ ತುಂಬಾ ಜನ 2ರಿಂದ 3 ಕಡೆ ವೋಟ್ ಮಾಡುವಂತಹ ಎಬಿಲಿಟಿಯನ್ನ ಪಡೆದಿದ್ರು. ಹಾಗಾಗೇನೆ ಅದನ್ನೆಲ್ಲ ತಡೆಗಟ್ಟಬೇಕು ಅಂತ SIR ಪರಿಷ್ಕರಣೆ ಮಾಡಿದೆ ಕೇಂದ್ರ ಸರ್ಕಾರ ಅಂತ ನಾನು ನಿಮ್ಗೆ ಹೇಳಿದ್ದೆ. ಅದೇ ರೀತಿಯಾಗಿ ಇವರು ಕೂಡ SIR ಪರಿಷ್ಕರಣೆ ಮಾಡಿದಂತಹ ಸಂದರ್ಭದಲ್ಲಿ ಇವ್ರ ಮೇಲೆ ಇದ್ರುವಂತಹ ಪ್ರಕರಣವನ್ನ ಕೂಡ ಎಲ್ಲೋ ಒಂದ್ ಕಡೆ ಗಮನದಲ್ಲಿ ಇಟ್ಕೊಂಡು ಇವರ ಹೆಸರನ್ನ ಕೈ ಬಿಡಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಂಡ್ ಈಗ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ತುಂಬಾ ಸರ್ಕ್ಯಾಸ್ಟಿಕ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋನ ಹಾಕೊಂಡಿದ್ದಾರೆ. ಬಟ್ ಆದ್ರೆ ಅದರಲ್ಲಿ ಅವ್ರು ಮೆನ್ಷನ್ ಮಾಡಿರೋದೇನಂದ್ರೆ, ನಾನು ಹುಟ್ಟಿ ಬೆಳೆದಿದ್ದು ಓದಿದ್ದು ಎಲ್ಲ ಇಲ್ಲೇನೆ, ಆದ್ರೂ ನನ್ನ ಹೆಸರನ್ನ ಯಾಕೆ ಕೈ ಬಿಟ್ರು, ಇದೊಂಥರ ಜೋಕ್ ಅಲ್ವಾ ಅಂತ ಹೇಳಿದ್ದಾರೆ. ಆದ್ರೆ ಆ ವಿಡಿಯೋದಲ್ಲಿ ನಾನು SIR ಪರಿಷ್ಕರಣೆಗೆ ಹಾಜರಾಗಿದ್ದೆ, ಅದಕ್ಕೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ನ ಕೊಟ್ಟಿದ್ದೆ ಅಂತ ಎಲ್ಲೂ ಕೂಡ ಪ್ರಕಾಶ್ ರೈ ಅವರು ಮೆನ್ಷನ್ ಮಾಡಿಲ್ಲ. ಆದ್ರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅದನ್ನ ನಾನು ಕೊಡೋದಕ್ಕೆ ರೆಡಿ ಇದ್ದೀನಿ, ಮತ್ತೆ ನನ್ನ ವೋಟ್ ಐಡಿಯನ್ನ ಪಡ್ಕೊಳ್ಳೋದಕ್ಕೆ, ಆ ಎಬಿಲಿಟಿಯನ್ನ ಪಡ್ಕೊಳ್ಳೋದಕ್ಕೆ ಅಂತ ವಿಡಿಯೋದಲ್ಲಿ ಹೇಳಿದ್ದಾರೆ. ಅಂಡ್ SIR ಪರಿಷ್ಕರಣೆ ಅಂತ ಹೇಳಿದಾಗ ಮನೆಗೆ ಭೇಟಿ ಕೊಟ್ಟು ಮಾಡಲಾಗತ್ತೆ. ಸೊ SIR ಪರಿಷ್ಕರಣೆ ಮಾಡುವಂತಹ ಸಮಯದಲ್ಲಿ ನಟ ಪ್ರಕಾಶ್ ರೈ ಅವರು ಮನೇಲಿ ಇದ್ರಾ ಇಲ್ವಾ ಅನ್ನೋ ಪ್ರಶ್ನೆಗಳು ಕೂಡ ಇಲ್ಲಿ ಕಾಡ್ತಾ ಹೋಗುತ್ತೆ. ಅದ್ರ ಜೊತೆಗೆ SIR ಪರಿಷ್ಕರಣೆ ಮಾಡುವಂತಹ ಸಮಯದಲ್ಲಿ ಎಮ್ಯುನರೇಷನ್ ಫಾರ್ಮ್ ಅನ್ನ ಫಿಲಪ್ ಮಾಡಿದ್ರೆ ಮತದಾರರ ಪಟ್ಟಿಯಿಂದ ನಿಮ್ಮ ಹೆಸರು ಹೋಗೋದಕ್ಕೆ ಚಾನ್ಸ್ ಇಲ್ವಲ್ಲ. ಅಂಡ್ ಈಗ ಕಂಪ್ಲೀಟ್ಲಿ ಎಲ್ಲ ಕೂಡ ಡಿಜಿಟಲ್ ಆಗಿರೋದ್ರಿಂದ ನಮಗೆ ಇನ್ಫಾರ್ಮೇಶನ್ ತುಂಬಾ ಈಸಿಲಿ ಆಕ್ಸೆಸಬಲ್ ಆಗುತ್ತೆ. ಸೊ ಇವಾಗ ನಾವು ಗಮನದಲ್ಲಿ ಇಟ್ಕೋಬೇಕಾಗಿರೋದು ಏನಪ್ಪಾ ವಿಚಾರ ಅಂತ ಹೇಳಿದ್ರೆ, SIR ಪರಿಷ್ಕರಣಕ್ಕೆ ನಿಜಕ್ಕೂ ಪ್ರಕಾಶ್ ರೈ ಅವರು ಹಾಜರಾಗಿದ್ರಾ ಇಲ್ವಾ ಅನ್ನೋದು. ಅಂಡ್ ಇನ್ನೊಂದ್ ಕಡೆ ಅವ್ರು ಹೇಳಿರೋದ್ರ ಪ್ರಕಾರ, ಅಂದ್ರೆ ಅವ್ರ ವಿಡಿಯೋದಲ್ಲಿ ಹೇಳಿರೋದ್ರ ಪ್ರಕಾರ, ನಾನು ವಾಪಸ್ ಏನೇನ್ ಬೇಕೋ ಅದನ್ನ ಎಲ್ಲವನ್ನೂ ಮಾಡೋದಕ್ಕೆ ಸಿದ್ಧನಿದ್ದೇನೆ. ಅಂದ್ರೆ ನಾನು ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸ್ನ ಇವಾಗ ಕೊಡಬೇಕು ಅಂತ ಇದೆ ಅದೆಲ್ಲವನ್ನ ಕೊಟ್ಟು ನಾನು ಮತ್ತೆ ನನ್ನ ವೋಟಿಂಗ್ ಎಬಿಲಿಟಿಯನ್ನ ಪಡ್ಕೋತೀನಿ ಅನ್ನೋ ಒಂದು ವಿಚಾರವನ್ನ ಕೂಡ ಹೇಳಿದ್ದಾರೆ. ಅಂಡ್ ತುಂಬಾ ಸರ್ಕ್ಯಾಸ್ಟಿಕ್ ಆಗಿ ಫ್ರಾನ್ಸ್ ಅಂತ ಹೇಳಿ ಮತ್ತೆ ಉಲ್ಲೇಖ ಮಾಡಿದ್ದಾರೆ ಪ್ರಕಾಶ್ ರೈ ಅವರು. ಅದನ್ನ ಯಾರಿಗೆ ಹೇಳ್ತಿದ್ದಾರೆ ಅನ್ನೋ ಚರ್ಚೆ ಕೂಡ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ. ಅಂಡ್ ಕಾನೂನು ಅಂತ ಬಂದಾಗ ಎಲ್ರಿಗೂ ಕೂಡ ಒಂದೇ ಆಗಿರುತ್ತೆ. ಎಷ್ಟೇ ಫೇಮಸ್ ಆದ್ರೂ ಆಗಿರ್ಬೋದು, ಅಥವಾ VIP ಆಗಿರ್ಬೋದು, ರಾಜಕಾರಣಿನೇ ಆಗಿರ್ಬೋದು, ಕಾನೂನು ಎಲ್ಲರಿಗೂ ಒಂದೇ. ನೀವೇನಾದರೂ SIR ಪರಿಷ್ಕರಣೆಯಲ್ಲಿ ಭಾಗಿಯಾಗಿದ್ರೆ ನಿಮ್ಮ ವೋಟರ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಬರ್ತಿತ್ತು. ಇಫ್ ನೀವು ಆಗಿಲ್ಲ ಅಂತಂದಿರೋದ್ರಿಂದ ನಿಮ್ಮ ಹೆಸರು ಬರ್ದೇ ಇರ್ಬೋದೇನೋ, ನನ್ಗಂತೂ ಗೊತ್ತಿಲ್ಲ. ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತೀರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.